ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಿವಿ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಶಿವ ಸರ್ಗೆ ಶುಭಾಶಯಗಳು. ಹಾಗೆ ನಮ್ಮ ಎಲ್ಲ ಸ್ನೇಹಿತರಿಗೂ ಶುಭಾಶಯಗಳನ್ನ ಹೇಳ್ತಾ, ಒಂದು ಬದ್ಧತೆ, ಶ್ರದ್ಧೆ, ಹಠ, ಛಲ, ಅದ್ರ ಜೊತೆಗೆ ಹುಚ್ಚಾಟ ಅಂದರೆ ಹುಚ್ಚುತನ ಇವೆಲ್ಲವೂ ಇದ್ದರೆ ಕರ್ನಾಟಕ ಟಿ ವಿ ಅಂತ ಸಂಸ್ಥೆ ಆಗ್ಲಿಕ್ಕೆ ಸಾಧ್ಯ. ಅದರಲ್ಲೂ ಶಿವಕುಮಾರ್ ಅಂತ ಒಬ್ಬ ಒಳ್ಳೆಯ ನಾಯಕ, ಏನೋ ಒಂದು ರಾಜಕಾರಣಿಗಳು ನಾಯಕತ್ವನ ನಡೆಸ್ತಾರೆ, ಒಳ್ಳೆ ಲೀಡರ್ ಆಗ್ತಾರೆ. ಹಾಗೆ ಯಾವುದೇ ಒಂದು ಸಂಸ್ಥೆಗೆ ಒಳ್ಳೆ ಲೀಡರ್ ಇದ್ದರೆ ಮಾತ್ರ ಆ ಸಂಸ್ಥೆ ಉತ್ತಮವಾಗಿ ಬೆಳೆಯುತ್ತೆ ಅಂತ ನಾನು ನಂಬಿದವನು. ಹಾಗಾಗಿ ಕರ್ನಾಟಕ ಟಿ ವಿಲಿ ಕೂಡ ಉತ್ತಮ ನಾಯಕತ್ವನ ವಹಿಸುವುದರ ಜೊತೆಗೆ ಒಂದಷ್ಟು ಗೈಡ್ಲೈನ್ಸ್ ಕೊಡ್ತಾ ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಹೋಗುವಂಥ ಶಿವಕುಮಾರ್ ಇವತ್ತು ಈ ಮಟ್ಟಕ್ಕೆ ಈ ಸಂಸ್ಥೆ ಬಂದು ನಿಂತಿದೆ. ನನ್ನ 26 ವರ್ಷದ ಪತ್ರಿಕೋದ್ಯಮ ಜರ್ನಿ, ಆ್ಯಕ್ಚುಲಿ ನಾನು ಡಿಜಿಟಲಿಗೆ ಹೊಸಬ ಆಗಿರ್ಬೋದು. 24 ವರ್ಷಗಳ ಕಾಲ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವನು. ಯಾವಾಗ ವಿಜಯ ಕರ್ನಾಟಕ ಶುರುವಾಯಿತು ಅಲ್ಲಿಂದ ನನ್ನ ಪತ್ರಿಕೋದ್ಯಮ ಶುರುವಾಗಿದ್ದು. ಪತ್ರಿಕೋದ್ಯಮದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ಕಂಡಂಥವನು. ಆದರೆ ಯಾವಾಗ ಈ ಡಿಜಿಟಲ್ ಮಾಧ್ಯಮ ಬಂತು, ಹೊಸ ಬದಲಾವಣೆ ಬೇಕು ಅಂತ ಬಯಸಿದೆ. ನಾನು ಕೂಡ ಪತ್ರಿಕೋದ್ಯಮದಿಂದ ಆಚೆ ಬಂದು ನಾನು ಕೂಡ ಒಂದು ಸಂಸ್ಥೆ ಕಟ್ಟಿದೆ. ಆದರೆ ಸಂಸ್ಥೆ ನಡೆಸೋದು ತುಂಬ ಕಷ್ಟ. ಯಾಕಂದರೆ ಯಾವುದೇ ಒಂದು ಸಂಸ್ಥೆ ನಡೆಸಬೇಕು ಅಂತಂದರೆ ಅಲ್ಲಿ ಭಾಳಷ್ಟು ಅಡೆತಡೆಗಳು ಸಹಜ. ಆದರೆ ಇಲ್ಲಿರ್ತಕ್ಕಂಥ ಭಾಳಷ್ಟು ಜನ ಎಲ್ಲದನ್ನು ದಾಟಿ ಬಂದು ತಮ್ಮದೇ ಆದಂಥ ದಾರಿಯಲ್ಲಿ ನಡೀತಾ ಇದ್ದಾರೆ. ಈ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ಶಿವಕುಮಾರ್ ಅವರ ಒಂದು ಹಠ ಅಂತಲೇ ಹೇಳ್ಬೋದು. ಮತ್ತು ಅವರಲ್ಲಿ ಒಂದು ನಂಬಿಕೆ ಇದೆ, ಇಲ್ಲೇನೋ ಆಗುತ್ತೆ ಅಂಥೇಳಿ. ಪವಾಡ ಆಗುತ್ತೋ ಮ್ಯಾಜಿಕ್ ಅದು ಸೆಕೆಂಡ್ರಿ. ಆದರೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಅವರ ನಮ್ಮ ಕಣ್ಮುಂದಿನ ಸಾಕ್ಷಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಶಿವಕುಮಾರ್ ಅವರಿಗೆ ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಬಂದಿರಿ. ಇದೇ ರೀತಿ ಈ ಎಲ್ಲರೂ ಸಹಕಾರ ಇರಲಿ ಅಂತ ಕೇಳ್ತಾ, ನಿಮ್ಮ ಸಂಸ್ಥೆಗಳು ಕೂಡ ಚೆನ್ನಾಗಿ ಆಗಬೇಕು. ಹೀಗೆ ಎಲ್ಲರೂ ಕೂಡ ಡಿಜಿಟಲ್ ಮಾಧ್ಯಮದವರು ಒಟ್ಟಿಗೆ ಸೇರಿ ಒಂದು ಹೊಸ ಕ್ರಾಂತಿನ ಆಗಲಿ, ಹೊಸ ಕ್ರಾಂತಿ ಮೂಲಕ ನಾವೆಲ್ಲರೂ ಮತ್ತೊಂದಿಷ್ಟು ರಾಜ್ಯದಲ್ಲಿ ಸದ್ದು ಮಾಡುವಂಥ ಆಗಲಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.